ರಾಣಿ, ಮಗು ಮಗು ಮಗನ ಕಳ್ಕೊಂಡಿದ್ದು ನೋವು ಅಂತ ಏನು ಹೇಳ್ತಾ ಇದ್ದೆ ನೀನು? ತುಂಬ ಎತ್ತರದಿಂದ ಬಿದ್ದಿದ್ರು, ಎಲೆಗಳ ರಾಶಿ ಮೇಲೆ ಬಿದ್ದಿದ್ದರಿಂದ ಗರ್ಭಪಾತವಾಗಿದೆ. ಹೌದು ಸರ್, ಟೀಚರ್ ಅಮ್ಮ ಬೆಟ್ಟದಿಂದ ಬಿದ್ದಾಗ ಗರ್ಭಪಾತ ಆಯಿತು. ಆ ವಿಷಯ ಅದು ಸರ್, ಇಬ್ಬರೇ ಕಾರಲ್ಲಿ ಹೋಗೋಣವಾ? ಏನಂತ ನೀನು? ಹೌದು ಸರ್, ಅವತ್ತು ರಾಜ್ಯೋತ್ಸವ ದಿನ ಟೀಚರ್ ಅಮ್ಮನಿಗೆ ತಾವು ಗರ್ಭಿಣಿ ಅನ್ನೋ ವಿಚಾರ ಗೊತ್ತಾಯ್ತಂತೆ. ಈ ಸಿಹಿ ಸುದ್ದಿನ ನಿಮಗೆ ಹೇಳಬೇಕು ಅಂತಾನೆ ಬಂದ್ರಂತೆ. ಆದರೆ ಅವ್ರ ಜೊತೆ ಹೋದವನು ಆ ಕೆಟ್ಟ ವ್ಯಕ್ತಿ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ವಂತೆ. ಕೆಟ್ಟ ವ್ಯಕ್ತಿ ನಮ್ಮ ಟೀಚರ್ ಅಮ್ಮನ್ನ ಬೆಟ್ಟದಿಂದ ತಳ್ಳಿಬಿಟ್ಟಂತೆ. ಬೆಟ್ಟದಿಂದ ಬಿದ್ದು ನಮ್ಮ ಟೀಚರ್ ಅಮ್ಮನಿಗೆ ಗರ್ಭಪಾತ ಆಯ್ತು ಅನ್ನೋ ಸುದ್ದಿನ ವೈದ್ಯರು ಹೇಳಿದ್ರು. ಲಾಲಿ 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 ನನ್ನ ಮಗು ಮಲಗಿರುವ ಭೂಮಿಗೆ ಚಂದಿರನ ಲಾಲಿ, ಮಗುವಂತ ಮನಸ್ಸಿಗೆ ಮುದ್ದಾದ ಲಾಲಿ. ಮಲಗಿರುವ ಭೂಮಿಗೆ ಚಂದಿರನ ಲಾಲಿ, ಮಗುವಂತ ಮನಸ್ಸಿಗೆ. ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಸರ್, ಪ್ಲೀಸ್. ರಾಣಿ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಂದು ಕಾವೇರಿದು ಎಷ್ಟು ದಿನದ ಕನಸು ಗೊತ್ತಾ? ನಮ್ಗೊಂದು ಪುಟ್ಟ ಮಗು ಆಗ್ಬೇಕು, ಅದು ಕೂಡ ಪುಟ್ಟ ಕಾವೇರಿ ಆಗ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಅವನಿಗೆ ನಾವೇನು ದ್ರೋಹ ಮಾಡಿದ್ವಿ? ನಮ್ಮ ಮೇಲಿರೋದು ವಿಷಯಕ್ಕೆ ಪಾಪ ಪುಟ್ಟ ಮಗುನ ನಾನು ಮಾತ್ರ ಅವನು ಸುಮ್ಮನೆ ಬಿಡಲ್ಲ. ಸರ್, ಈ ಕ್ಷಣನೇ ಇವತ್ತು ಅವನ ಕತೆ ಮುಗಿಬೇಕು. ಸರ್ 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 ಟೀಚರ್ ಅಮ್ಮ ಏನು ಹೇಳಿದ್ರು? ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಅಂತ ಹೇಳಿಲ್ವಾ? ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಇದ್ರ ಹಿಂದೆ ಯಾವುದೋ ದೊಡ್ಡ ಷಡ್ಯಂತ್ರ ಇದೆ. ಅದು ಏನಂತ ನಾವು ಕಂಡು ಹಿಡಿಯೋಣ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋವು ಏನು ಅಂತ ನನಗೂ ಅರ್ಥ ಆಗುತ್ತೆ, ಆದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ನೋಡಿ, ನಮ್ಮ ಟೀಚರ್ ಅಮ್ಮ ಏನೋ ಒಂದು ಮಾಡ್ತಾರೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಒತ್ತು ಮೀರ್ತಾ ಇದೆ. ಬ್ಯಾಗ್ ನಡೀರಿ. ಗೊತ್ತಾಯ್ತೈತೆ, ನಡೀರ. ದೇವ್ರೆ,
ಯಾಕಪ್ಪ ನನ್ನ ಜೀವನ ಬಿಡ್ಸಕ್ಕಾಗ್ದಿರೋ ಕಗ್ಗಂಟ್ ಮಾಡಿಟ್ಟಿದ್ಯಾ? ಒಂದ್ ಗಂಟು ಬಿಡ್ಸಿದ್ರೆ ಇನ್ನೊಂದು ಗಂಟು ಕೊಡ್ತೀಯಾ, ಅದನ್ನ ಬಿಡಿಸಿ ವಸಿ ನೆಮ್ಮದಿ ತಕೊಳ್ಳೋಣ ಅಂದ್ರೆ ಇನ್ನೊಂದು ಗಂಟು ಬಿಗಿತ್ಯಾ. ಒಟ್ಟಲ್ಲಿ 3 ಗಂಟೆಲಿ ನನ್ನ ಸಿಕ್ಸಿ ಪರೀಕ್ಷೆ ತಗೊಳ್ಳೋದ್ರಲ್ಲಿ ನಿಂಗೆ ಏನು ಖುಷಿ ಸಿಗ್ತೈತಿ ಅವಳು? ನೀವು ದೇವ್ರಲ್ವೇ? ಹಂಗಿದ್ರೆ ವಸಿ ನನ್ನ ಜೊತೆ ಮಾತಾಡಿ ನಾನೊಂದು ವಿಷಯ ಹೇಳ್ಬೇಕು. ನೋಡಪ್ಪ ದೇವ್ರೆ, ನನ್ನ ಗಂಡಂಗೆ 100 ವರ್ಷ ಆಯಸ್ ಕೊಟ್ಟು ಅವ್ರಿಗೇನು ಕಷ್ಟ ಬರ್ದಿರೋ ಕಾಪಾಡಪ್ಪ. ಈ ಜನ್ಮಕ್ಕೆ ಮಾತ್ರ 3 ಗಂಟೆಗೆ ಅವ್ರು ನನ್ನ ಗಂಡ ಆದವ್ರಲ್ಲ, 7 ಜನ್ಮಕ್ಕೂ ನಾನೇ ಅವ್ರ ಹೆಂಡತಿ ಅಂತ ಒಪ್ಪಂದ ಆಗೈತೆ. ಮೊದಲನೇ ಜನ್ಮದಾಗೆ ನಾನು ಅವ್ರನ್ನ ನೋಡೋದಕ್ಕೆ, 2ನೇ ಜನ್ಮದಾಗೆ ಅವ್ರು ನನ್ನ ನೋಡೋದಕ್ಕೆ, 3ನೇದು ನಾವಿಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, 4ನೇದು ನಾವಿಬ್ರು ಪ್ರೀತಿಯಲ್ಲಿ ಬೀಳೋದಕ್ಕೆ, 5ನೇದು ಆ ಪ್ರೀತಿಯಲ್ಲಿ ಬಿದ್ದು ಈಜಾಡೋದಕ್ಕೆ, ಹಂಗೆ 6ನೇದು ನಾವು ಎಷ್ಟೇ ಜಗಳ ಆಡಿದ್ರು ಅದನ್ನ ಪ್ರೀತಿಯಲ್ಲಿ ಮರ್ಸೋದಕ್ಕೆ, ಮತ್ತೆ 7ನೇದು ಮುಂದೆ ಎಷ್ಟು ಜನ್ಮ ಎದ್ದು ಬಂದರೂ ನಾವು ಜೊತೆಲಿ ಬಾಳ್ಬೇಕಂತ ನಿರ್ಧಾರ ಮಾಡೋದಕ್ಕೆ. ಈ ಲೆಕ್ಕ ಹೆಂಗ್ ಹಾಕಿದ್ರು ನಂಗೆ 7 ಜನ್ಮನ ಸಾಕಾಗೋಕ್ಕಿಲ್ಲ. ನಾನು ಇಂಥವ ಎಲ್ಲ ಹೇಳ್ಕೊಂತೀವ್ನಿ, ಆಮ್ಯಾಕೆ ಆಗಾಗ ನಾನು ಕಣ್ಬಿಟ್ರೆ ಜಗತ್ತೆಲ್ಲ ಕತ್ಲ ಕಾಣಿಸ್ತದೆ. ಆಗ ನಂಗೆ ಏನು ಅನ್ಸುತ್ತೆ ಗೊತ್ತಾ? ನನ್ನ ಗಂಡ ಅಲ್ಲಿ ಕಣ್ಣು ಮುಚ್ಕೊಂಡು ಮಲ್ಗವನೆ ಅಂತ. ಮತ್ತೆ ನಾನು ಕಣ್ಣು ಮುಚ್ಕೊಂಡಿದ್ದಾಗ ಒಂದು ಮಿಂಚ್ ಥರ ಸಂಚಾರ ಆಗಿ ಬೆಳಗ್ಗೆ ಬಂದಂಗೆ ಆಗ್ತದೆ. ಆಗ ನಂಗೆ ಏನು ಅನ್ಸ್ತದೆ ಗೊತ್ತಾ? ನನ್ನ ಗಂಡ ಅಲ್ಲಿ ಗಾಢವಾಗಿ ನಿದ್ದೆ ಮಾಡ್ತಾ ಇರಬೇಕು ಅಂತ. ಈ ಪ್ರಕೃತಿಗೆ ಸೂರ್ಯ ಚಂದ್ರ ಹೇಗೋ ನನ್ನ ಮನ್ಸಿನ ಖುಷಿಗೆ ನನ್ನ ಗಂಡನೂ ಹಂಗೆಯ. ಅವ್ರಿದ್ರೆ ಮಾತ್ರ ನನ್ನ ಅಸ್ತಿತ್ವ. ಈ ಜಗತ್ತಲ್ಲಿ ಗಂಡನ್ನ ಹೆಚ್ಚು ಪ್ರೀತಿ ಮಾಡೋದು ನಾನೇ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನನ್ನನ್ನೇ ಮೀರ್ಸೋ ತರ ಇದ್ದಾರೆ. ಅವ್ರು ಯಾರು ಅಂತ ಅವ್ರನ್ನೇ ಕೇಳ್ತೀನಿ. ಹಾಯ್. ವರ್ಷ ಭೈರದವಿ ಅಮ್ಮನವರ ಕಳ್ಸ ಕೊಡ್ಬೇಕು. ಹೌದು ಹೌದು ಹೌದು. ಇಲ್ಲ ಇಲ್ಲ, ಶಿವರುದ್ರಪ್ಪರ ಕೈಯಿಂದಾನೆ ಕಳ್ಸ ಕೊಡ್ಬೇಕು. ವಿಶ್ವಕರ್ಮರೇ, ಇದೆಲ್ಲದರ ರೂಪರೇಷೆಗಳನ್ನು ಸಿದ್ಧಪಡಿಸಿ ಹೇಳಬಲ್ಲವರು ನೀವೊಬ್ಬರೇ. ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ನೀವು ತಿಳಿಸಿ. ಮಾತೆ, ತಂದೆ, ಕುಮಾರ, ಗಣೇಶನಲ್ಲಿ ನೀನು ಅವನೊಂದಿಗೆ ಇರಬೇಕು ಎಂದು ಹೇಳಿದ್ದೆನಲ್ಲ. ನೀವೆಲ್ಲರೂ ಸೇರಿ ತ್ರಿಪುರಗಳನ್ನು ನಾಶ ಮಾಡಲು ಯೋಜನೆ ರೂಪಿಸುತ್ತಿದ್ದೀರಿ. ಅವರ ತಂದೆಯ ಸಾವಿಗೆ ಕಾರಣನಾದವನು ನಾನು. ಅವರಿಗೆ ದ್ವೇಷವಿರುವುದು ನನ್ನ ಮೇಲೆ. ಒಂದು ರೀತಿಯಲ್ಲಿ ಅವರಿಂದ ಆಗುತ್ತಿರುವ ಸಮಸ್ಯೆಗಳಿಗೆ ಕಾರಣ ನಾನೇ. ನನ್ನಿಂದ ನೀವೆಲ್ಲರೂ ಕಷ್ಟಪಡುತ್ತಿದ್ದೀರಿ. ಅಪರಾಧಿ ಭಾವ ಕಾಡುತ್ತಿದೆ ಮಾತೆ. ವಿಧಿಯ ಆಟದಲ್ಲಿ ನಾವೆಲ್ಲರೂ ನಿಮಿತ್ತ ಮಾತ್ರರೆಂದು ನಿಮ್ಮ ತಂದೆ ಹೇಳಿದ್ದಾರೆ. ಅದೇ ಸತ್ಯ ಕಂದ. ನೀನು ತಾರಕಾಸುರನ ಸಂಹಾರ ಮಾಡದಿದ್ದರೂ ಅವನ ಮಕ್ಕಳು ದೇವ ಪ್ರೇಮಿಗಳಾಗುತ್ತಿರಲಿಲ್ಲ. ದೇವತೆಗಳನ್ನು ದ್ವೇಷಿಸುವುದು, ತಮ್ಮ ಸ್ವಾರ್ಥ ಸಾಧನೆಗೆ ಕೆಟ್ಟ ಮಾರ್ಗ ಅನುಸರಿಸುವುದು ಅಸುರರಿಗೆ ಮೊದಲಿನಿಂದಲೂ ರೂಢಿಯಾದ ಅಭ್ಯಾಸ. ಅಸುರರು ಹೀಗೆ ದುರಾಚಾರಿಗಳಾಗುವುದು, ಬ್ರಹ್ಮಾಂಡ ಸಮತೋಲನವನ್ನು ಕಾಪಾಡಲು ಅವರ ಸಂಹಾರ ಮಾಡುವುದು ಇದೇ ಮೊದಲೇನಲ್ಲ. ನೀನೇನು ಚಿಂತಿಸಬೇಕಾಗಿಲ್ಲ ಕಂದ. ಅಣ್ಣ, ನೀನು ಇಲ್ಲಿಗೆ ಬರುವುದಿಲ್ಲ ಎಂದೇ ಅಲ್ಲ?
ಈಗ ನೋಡಿದರೆ ನನ್ನನ್ನು ಅಲ್ಲಿ ಬಿಟ್ಟು ನೀನೊಬ್ಬನೇ ಇಲ್ಲಿ ಬಂದಿದ್ದೀಯಾ? ನಿನ್ನನ್ನು ಬಿಟ್ಟು ನಿನ್ನ ಅಣ್ಣ ಎಲ್ಲೂ ಬರಬಾರದೆ ಗಣೇಶ. ಕುಮಾರ, ಹೋಗು. ಇದ್ಯಾವುದಕ್ಕೂ ನೀನು ಕಾರಣನಲ್ಲ. ತಾರಕಾಸುರನ ಸಂಹಾರ ಮಾಡಿ ಜಗತ್ತನ್ನೇ ರಕ್ಷಿಸಿದವನು ನೀನು. ಹೀಗೆಲ್ಲ ಯೋಚಿಸಬಾರದು. ಈ ವಿಚಾರಗಳ ಬಗ್ಗೆ ನಾವು ನಂತರ ಮಾತನಾಡೋಣ. ಗಣೇಶ, ನಿನ್ನಣ್ಣ ಬರುತ್ತಾನೆ, ಕರೆದುಕೊಂಡು ಹೋಗು. ಅಣ್ಣ ಬಾ ಅಣ್ಣ. ಏನು ರಾಜಮಾತೆ, ನಮ್ಮನ್ನು ಹಾಗೆ ನೋಡುತ್ತಿರುವಿರಿ? ಇವರೇನ ಮೇಡಮ್ ಎಲ್ರಿಗೂ ಟಿಕೆಟ್ ಕೊಟ್ಟು ಕಳಿಸೋದು? ಸಾರಿ, ಅಬ್ಬಾ, ಅದೇ ಮೇಡಮ್, ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಟಿಕೆಟ್ ಕೊಟ್ಟು ಕಳಿಸ್ತಾರಲ್ಲ, ಅದು ಇವರೇನ ಅಂತ ಕೇಳಿದೆ. ಎಸ್. ನಾನು ಫಸ್ಟ್ ಟೈಮ್ ಕೆನಡಾಕ್ಕೆ ಹೋದಾಗ ಇಲ್ಲೇ ಟಿಕೆಟ್ ಬುಕ್ ಮಾಡಿದ್ದೆ. ಈಗ ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಒಂದು 5 minutes ಬರ್ತೀನಿ. ಓ, ತೊಂದರೆ ಇಲ್ಲ ಮೇಡಮ್, ಆರಾಮಾಗಿ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಯ್, ಬನ್ನಿ ಜಯ ಮೇಡಮ್, ಕೂತ್ಕೊಳ್ಳಿ. ಯಾ, ರಿಟರ್ನ್ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ್ದೆ. ಎಸ್ ಮೇಡಮ್, ನಾಳೆ ಡೇಟ್ಸ್ ಬಿಸ್ನೆಸ್ ಕ್ಲಾಸ್ಗೆ ಟಿಕೆಟ್ ಬುಕ್ ಆಗಿದೆ ಮೇಡಮ್, ತಗೊಳ್ಳಿ. ಹಾಂ ಚಾಯ್ ಮೇಡಮ್, ಹಾಗೆ ನಿನ್ನ ಕೇಳ್ಕೊಂಡು ನಮ್ಮ ಏಜೆನ್ಸಿಗೆ ಇಬ್ಬರು ಬಂದಿದ್ರು. ನನ್ನ ಬಗ್ಗೆ ಕೇಳ್ಕೊಂಡು ಬಂದಿದ್ರಾ? ಹೌದು ಮೇಡಮ್, ನಿಮ್ಮ ಫೋಟೋ ತೋರಿಸಿ ನಿಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಈ ವಿಷಯನ ನಿಮಗೆ ತಿಳಿಸ್ಬೇಕು ಅಂತಂದ್ಬಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೇಳ್ತಿದ್ರು. ನೀವು ನನ್ನ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ರಾ? ಈಗ ನಾನು ಬೆಂಗಳೂರಿಗೆ ಬಂದಿರೋದು ಹೇಳ್ಬಿಟ್ರಾ? ನೋ ಮೇಡಮ್. ಹೌದು, ಯಾರು ನನ್ನ ಬಗ್ಗೆ ಕೇಳಿದ್ದು? ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳ್ಕೊಂಡು ಯಾರೋ ಇಬ್ರು ಬಂದಿದ್ರು ಮೇಡಮ್. ಅವ್ರ ಹೆಸರು ಎಸ್ ಮನೋಜ್ ಅಂತ ಹೇಳಿದ್ರು ಮೇಡಮ್. ಇವನು ಒಬ್ಬನೇನಾ ಇಲ್ಲ ಬೇರೆ ಯಾರಾದರೂ? ಬೇರೆ ಯಾರು ಬಂದಿಲ್ಲ ಮೇಡಮ್, ಇವ್ರು ಇದೇ ಫಸ್ಟ್ ಟೈಮ್ ಬಂದಿರೋದು. ನಿಮ್ಮ ಅಜ್ಜಿ ಕಾರ್ಯ ಎಲ್ಲ ಮುಗೀತಾ ಮೇಡಮ್? ರೀ, ನನಗೆ ಅಜ್ಜಿ ತಾತ ಅಂತ ಯಾರೂ ಇಲ್ಲ. ಅವರೆಲ್ಲ ಫ್ರಾಡ್ಸ್, ಸುಳ್ಳು ಹೇಳಿ ಚೀಟ್ ಮಾಡಿದ್ದಾರೆ. ನೋಡಿ, ನನ್ನ ಬಗ್ಗೆ ಯಾರೇ ಕೇಳ್ಕೊಂಡು ಬಂದ್ರೂ ನನ್ನ ಡೀಟೇಲ್ಸ್ ಏನೂ ಕೊಡಬೇಡಿ. ನಮ್ಮ ಏಜೆನ್ಸಿ ಮೇನ್ ಮೋಟೋ ಟ್ರಸ್ಟ್ ಮೇಡಮ್. ನಾವು ನಿಮ್ಮ ಡೀಟೇಲ್ಸ್ನ ಯಾರಿಗೂ ಕೊಡಲ್ಲ, ನೀವು ನಮ್ಮನ್ನು ನಂಬೋದು. ಓಕೆ, ಬರ್ತೀನಿ. ಮೇಡಮ್ ಹೋಗೋದಾ ಮೇಡಮ್? ಓಕೆ, ಸರಿ ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಯಾಕೆ ಮೇಡಮ್ ಬೇಜಾರಾಗಿದ್ದೀರಾ? ಟಿಕೆಟ್ ಸಿಗ್ಲಿಲ್ವಾ? ಬುಕ್ ಆಗಿದೆ. ಓ, ಹಾಗಾದ್ರೆ ನೀವು ಊರಿಗೆ ವಾಪಸ್ ಹೋಗ್ತಾ ಇದ್ದೀರಾ? ಮೇಡಮ್, ನೆಕ್ಸ್ಟ್ ನೀವು ಯಾವಾಗಲೂ ಇಲ್ಲಿಗೆ ಬಂದರೂ ನೀವು ನನಗೆ ಕಾಲ್ ಮಾಡಿ ಮೇಡಮ್, ಪ್ಲೀಸ್. ಓಕೆನಾ? ಮೇಡಮ್, ಇವಾಗ ಎಲ್ಲಿಗೆ ಹೋಗ್ಬೇಕು? ನೀವು ಸ್ಟ್ರೇಟಾಗಿ ಹೋಗ್ತಾ ಇರಿ, ನಾನು ಹೇಳ್ತೀನಿ. ಹಲೋ, ಎಲ್ಲಿದ್ಯೆ? ಅದೇ ಕಣೆ, ನಾವು ಬನಶಂಕರ್ಲಿ ಒಂದು ರೆಗ್ಯುಲರಾಗಿ ಪಾರ್ಲರ್ಗೆ ಹೋಗ್ತಿದ್ವಲ್ಲ, ಕ್ಲೋಸ್ ಮಾಡಿಬಿಟ್ರಾ? ಸರಿ ಬಿಡು, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಏನು ಮೇಡಮ್, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾ? ಹೌದು, ನಾನು ಇಲ್ಲೇ ಇದ್ದಾಗ ರೆಗ್ಯುಲರ್ ಆಗಿ ಒಂದು ಪಾರ್ಲರ್ಗೆ ಹೋಗ್ತಿದ್ದೆ, ಅದನ್ನೇ ಕ್ಲೋಸ್ ಮಾಡಿಬಿಟ್ಟಿದಾರಂತೆ. ಅದು ಕ್ಲೋಸ್ ಆದರೆ ಏನಂತ ಮೇಡಮ್, ಇವಾಗ ನಮ್ಮೂರಲ್ಲಿ ರೋಡ್ಗೂ ಒಂದೊಂದು ಪಾರ್ಲರ್ ಓಪನ್ ಮಾಡಿಬಿಟ್ಟಿದ್ದಾರೆ. ಉತ್ತರಳ್ಳಿಲಿ ನನಗೆ ಗೊತ್ತಿರೋರೊಬ್ರು ಕೆಲಸ ಮಾಡೋ ಒಂದು ಪಾರ್ಲರ್ ಇದೆ. ನೀವು ಹೋಗಿ ಅಂತಂದರೆ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ಏನಂತೀರಾ? ಓಕೆ. ಇವತ್ತು ನನ್ನಿಂದ ಪೌಡ್ರ್ ನಮಗೆ ಒಳ್ಳೆ ವರಮಾನ ಸಿಗ್ತಾ ಇದೆ. ಯಾಕೋ ಇಷ್ಟು ಒಳ್ಳೆವ್ ನೀನು. ಏನಂದ್ರಿ? ಏನಿಲ್ಲ ಮೇಡಮ್, ನನ್ನ ಹತ್ರ ನಾನೇ ಮಾತಾಡ್ಕೋತಾ ಇದ್ದೆ.
ದೇವ್ಯಾನಿ, ಯಾಕೆ ಕಳ್ತಿದ್ಯಾ? ಏನಿದೆ ಆ ಕಾಗದದಲ್ಲಿ? ಇದು ಕಾಗ್ದ ಅಲ್ಲ, ಮರಣ ಶಾಸನ. ದೇವ್ಯಾನಿ, ಸ್ವಲ್ಪ ಅರ್ಥ ಆಗೋತರ ಹೇಳಮ್ಮ. ಹೌದು, ಕೆಂಪು ಪ್ರೀತಿಯ ಸಂಕೇತ ಮಾತ್ರ ಅಲ್ಲ, ಕ್ರೌರ್ಯದ ಸಂಕೇತ ಕೂಡ. ಈಗ ನಾನು ಕಳಿಸಿರೋ ಈ ಕೆಂಪು ಹೂಗಳನ್ನು ನಿನ್ನ ಹೆಂಡತಿ ಹಣೆಗಿಡೋ ಕುಂಕುಮ ಅಂದ್ಕೋ. ಇದೇ ಕೆಲಸದಲ್ಲಿ ನೀನು ಮುಂದುವರೆದ್ರೆ ನಿನ್ನ ಹೆಂಡತಿ ಹಣೆಯಲ್ಲಿರೋ ಕುಂಕುಮ ನಿನ್ನ ಹೆಂಡತಿ ಹಣೆ ಮೇಲಿರೋ ಕುಂಕುಮ ಅಳಿಸೋಗುತ್ತಾ? ಈಗ ಕಳಿಸಿರೋ ಹೂನಲ್ಲಿ ಅರ್ಧ ನಿನ್ನ ಬಾಡಿ ಮೇಲೆ, ಇನ್ನರ್ಧ ಗೋಡೆ ಮೇಲಿರೋ ನಿನ್ನ ಫೋಟೋ ಮೇಲೆ. ಇಷ್ಟೇ. ಹೋಗಿಲ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ. ಅಜಿತ್, ಈ ವಿಷಯನ ನೀನು ತುಂಬಾ ಈಸಿಯಾಗಿ ತಗೋತಾ ಇದೀಯಾ? ಮತ್ತೆ ಸೀರಿಯಸ್ ಆಗಿ ತಗೊಳ್ಳುವಂಥ ವಿಷಯನ ಇದು. ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಗೊಗ್ಗ ಬರ್ತಾನೆ ಅಂತ ಹೇಳೋದು ಕಾಮನ್. ಮಕ್ಕಳು ಭಯ ಪಡೋದು ಕೂಡ ನಿಜ. ಆದರೆ ಗೊಗ್ಗಯ್ಯ ಅನ್ನೋ ಕಾನ್ಸೆಪ್ಟೇ ಸುಳ್ಳು. ಇಲ್ಲಿ ಆಗ್ತಾ ಇರೋದು ಅದೇ. ಯಾರೇನು ಯೋಚನೆ ಮಾಡಬೇಡಿ. ಹಾಗಾದ್ರೆ ಅವಾಗ ಒಂದ್ಸಲ ಬೊಕ್ಕೆ ಬಂದಿತ್ತಲ್ಲ, ಆ ಬೊಕ್ಕೆಲೂ ಇದೇ ತರ? ಹೌದು, ಇದೇ ರೀತಿ ಪತ್ರನೇ ಇದ್ದಿದ್ದು. ಹೀಗೆ ಮೈ ಮರೆತು ನಿಂತರೆ ಯಾವ ಕೆಲಸವೂ ಆಗುವುದಿಲ್ಲ. ನಾನು ಬಂದಿದ್ದು ನಿನಗೆ ಕತ್ತಿ ವರಸೆ ಹೇಳಿಕೊಡಲು, ಹೀಗೆ ಪ್ರೀತಿ ಮಾಡುತ್ತಾ ಕಾಲ ಕಳೆಯುವುದಕ್ಕಲ್ಲ. ಏನು ಸಿಕ್ಕ ಖುಷಿಯಲ್ಲಿ 4 ಪ್ರೀತಿಯ ಮಾತುಗಳನ್ನಾಡಿದೆ, ಆದರೆ ನೀನು ಯಾವಾಗಲೂ ನನ್ನಿಂದ ದೂರ ಹೋಗುವುದಕ್ಕೆ ಕಾಯುತ್ತಿರುತ್ತೀಯ ಅಲ್ಲವೇ? ಮೊದಲು ಮಾಡಬೇಕಾದ ಕೆಲಸವನ್ನು ಮಾಡಬೇಕು. ಏನಿದನ್ನು ಕಲಿಯಲೇಬೇಕು ಜಮದಗ್ನಿ. ಯುದ್ಧ ತಂತ್ರಗಳಲ್ಲಿ ಧನುರ್ಬಾಣ ಎಷ್ಟು ಮುಖ್ಯವೋ ಕತ್ತಿ ವರಸೆಯೂ ಅಷ್ಟೇ ಮುಖ್ಯ ಜಮದಗ್ನಿ. ನೀನು ಇದರಲ್ಲಿ ಪರಿಣತಿ ಹೊಂದಿದರೆ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜಮದಗ್ನಿ. ಈಗ ಅಭ್ಯಾಸ ಪ್ರಾರಂಭಿಸೋಣ. ನೋಡು, ಕತ್ತಿಯನ್ನು ಹಿಡಿದುಕೊಳ್ಳುವುದಕ್ಕೂ ಒಂದು ವಿಧಾನವಿದೆ. ಅದನ್ನು ಹಾಗೆ ಹಿಡಿದುಕೊಂಡರಷ್ಟೇ ಕತ್ತಿ ಕೈಯಿಂದ ಜಾರುವುದಿಲ್ಲ. ನೋಡು, ಹೀಗೆ ಹಿಡಿದುಕೋ. ನನಗೆ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಇದೆ ಜಮದಗ್ನಿ. ನೀನು ಇದೊಂದು ವಿದ್ಯೆಯನ್ನು ಕಲಿತು ಬಿಟ್ಟರೆ ಕಾರ್ತವೀರ್ಯ ಏನು? ಯಾರೇ ಬಂದರೂ ಅವರೆಲ್ಲರೂ ನಿನ್ನ ಮುಂದೆ ಸೋಲುತ್ತಾರೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿಜ, ಆದರೆ ನಮ್ಮಿಬ್ಬರ ಪ್ರೀತಿ ನಿನ್ನ ಕೆಲಸಕ್ಕೆ ಅಡ್ಡಿಯಾಗಬಾರದಲ್ಲ. ಅರ್ಥವಾಗುತ್ತದೆ ರೇಣುಕಿ. ನಾವು ಮೊದಲು ನಮ್ಮ ಗುರಿಯನ್ನು ತಲುಪಬೇಕು. ನಮ್ಮ ತಂದೆ ತಾಯಿಯರ ಆಸೆಯನ್ನು ಈಡೇರಿಸಬೇಕು. ಅದಕ್ಕೆ ಒತ್ತಾಸೆಯಾಗಿ ನೀನು ನನ್ನ ಜೊತೆಗೂಡಿದ್ದೀಯ. ನನ್ನ ಬೇಕು ಬೇಡಗಳನ್ನು ತಿಳಿಸಿ ಹೇಳುತ್ತಿದ್ದೀಯ. ನನಗೆ ನಿನ್ನ ಮೇಲೆ ಪ್ರೀತಿ ಮಾತ್ರವಲ್ಲ ರೇಣುಕಿ,
ಅದಕ್ಕಿಂತ ಹೆಚ್ಚಿನ ಗೌರವವಿದೆ. ನೀನು ಈ ಜಗತ್ತಿನ ಅಪ್ರತಿಮ ಯೋಧನಾಗಬೇಕು. ನಿನ್ನನ್ನು ಕಂಡು ನಿನ್ನ ತಂದೆ ತಾಯಿಯರು ಹೆಮ್ಮೆ ಪಡಬೇಕು. ನೀನು ಹೋದ ಕಡೆಯಲ್ಲೆಲ್ಲ ಚರಿತ್ರೆ ಸೃಷ್ಟಿಯಾಗಬೇಕು ಜಮದಗ್ನಿ. ಆಗ ಮಾತ್ರ ನಮ್ಮಿಬ್ಬರ ಪ್ರೀತಿ ಸಾಕಾರಗೊಳ್ಳಲು ಸಾಧ್ಯ. ನಾನು ನಿನಗೆ ಮಾತು ನೀಡುತ್ತೇನೆ ರೇಣುಕೆ. ನಿನ್ನ ಮಾತನ್ನು ನಾನು ನಡೆಸಿಕೊಡುತ್ತೇನೆ. ಹಬ್ಬದ ಪ್ರಯುಕ್ತ ಈಗ ಗುಂಡ್ಕಲ್ ಎತ್ತೋ ಸ್ಪರ್ಧೆ ನಡೆಯುತ್ತೆ. ನಮ್ಗಳ ಜೊತೆ ಸಿದ್ಧಲಿಂಗ ಬುದ್ಧಿಗಳು ಇದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ಇವತ್ತು ಯಾವ ಆಚರಣೆನೂ ನಡ್ಸಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ವೈದ್ಯನಾಥ್ ಅವ್ರು ಕೂಡ ನಮ್ಗಳಿಗೆಲ್ಲ ಔಷಧಿ ಕೊಟ್ಟು ಜೀವ ಉಳಿಸಿದ್ದಾರೆ. ಅವ್ರಿಗೆ ಶಿರೋಭಾಗಿ ನಮಸ್ತ. ಸ್ಪರ್ಧೆನ ಶುರು ಮಾಡ್ತಾ ಇದ್ದೀವಿ. ಬುದ್ಧಿ, ನೀವೊಂದು 2 ಮಾತುಗಳನ್ನು ಹೇಳಿ. ಮಕರ ಸಂಕ್ರಾಂತಿ ಅಂತಂದರೆ ಸಂಕ್ರಮಣ ಕಾಲ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ಸಮಯ. ಇದು ಅತ್ಯಂತ ಪುಣ್ಯದ ಕಾಲ. ಹೀಗಾಗಿ ಈ ಹಳ್ಳಿಗೆ ಬಂದಿದ್ದ ಕಂಟಕ ಎಲ್ಲವೂ ನಿವಾರಣೆಯಾಗಿದೆ. ಇನ್ನೇನೇ ಇದ್ದರೂ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಇದೇ ಆನಂದದಲ್ಲಿ ಎಲ್ಲ ಆಚರಣೆಗಳನ್ನು ಮಾಡಿ. ನೀವೆಲ್ಲರೂ ಒಂದು ವಿಷಯನ ಮರಿಬಾರ್ದು. ಈ ಭೂಮಿ ಮೇಲೆ ನಮಗೆ ನಿತ್ಯವೂ ಕಾಣುವ ದೇವರು ಅಂದರೆ ಆ ಸೂರ್ಯ. ಆತ ಬರೀ ಬೆಳಕನ್ನೇ ಕೊಡೋದಿಲ್ಲ, ಬದುಕನ್ನೂ ಕೊಡ್ತಾನೆ. ಜಗತ್ತಿನ ಅಂಧಕಾರನ ಹೋಗ್ಲಾಡಿಸ್ತಾನೆ, ಜ್ಞಾನದ ಸಂಕೇತವಾಗ್ತಾನೆ. ಅವನಿಲ್ಲದೆ ಹೋಗಿದ್ದಿದ್ರೆ ಈ ಜಗತ್ತಿನ ಎಲ್ಲ ಚಟುವಟಿಕೆಗಳು ನಿಂತೋಗಿರ್ತಾ ಇತ್ತು. ಹೀಗಾಗಿ ಎಲ್ಲರೂ ಆತನಿಗೆ ಮೊದಲು ನಮಸ್ಕಾರವನ್ನು ಅರ್ಪಿಸಿ ಸ್ಪರ್ಧೆಯನ್ನು ಪ್ರಾರಂಭಿಸಿ. ಎಲ್ಲರೂ ಆ ಸೂರ್ಯ ದೇವನಿಗೆ ತಲೆಬಾಗೋಣ. ನೋಡಿ, ಈಗ ಸ್ಪರ್ಧೆನ ಶುರು ಮಾಡೋಣ. ಎಲ್ಲಾರ್ಗೂ ನಿಯಮ ಗೊತ್ತಿದೆ ಅಲ್ವಾ? ಅದನ್ನೇನು ಹೇಳೋದು ಬೇಡ, ನಮ್ಗೆಲ್ಲ ಗೊತ್ತು. ಆದ್ರೆ ಇದ್ಯಾವುದ ಸಣಕ್ಲು ಕಟ್ಟಿ ನಮ್ ಜೊತೆ ಸ್ಪರ್ಧೆ ಮಾಡಕ್ ಬಂದಿದೆಯಲ್ಲ. ಅಲ್ಲ ಶಂಭುಲಿಂಗ, ಇವನು ನೋಡ್ತಾ ಇದ್ರೆ ಈ ಗುಂಡ್ಕಲ್ಲಿನ ಕಾಲ್ ಭಾಗನೂ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ. ಏನೋ ಹುಮ್ಮಸ್ ಇರುತ್ತಲ್ಲ, ಮುಖ ನೋಡಿ ಮಣೆ ಹಾಕ್ಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಕಾದ್ ನೋಡೋಣ ಇರಿ. ನೋಡಿ, ಇವಾಗ ಸ್ಪರ್ಧೆ ಶುರು ಮಾಡ್ತಾ ಇದ್ದೀವಿ. ಮೊದಲ ಸ್ಪರ್ಧೆ ಬನ್ನಿ. ನಾನು ದಿನ ದೇವ್ರ ಹತ್ರ ನಿಮ್ಮಮ್ಮ ನಿಮಗ್ ಸಿಗ್ಲಿ ಅಂತ ಬೇಡ್ಕೊಂತಾನೆ ಇದ್ದೀನಿ. ನೀವು ದಿನ ಬೇಡ್ಕೋತೀರ ಅಂದ್ಮೇಲೆ ನನಗೆ ನಮ್ಮ ಸಿಕ್ಕೇ ಸಿಗ್ತಾರೆ.
ಯಾರ ಹತ್ರ ಮಾತಾಡ್ತಿದ್ದೆ ವೈಶು? ಆ ರೌಡಿಗ ಸಹಸಲ ಯಾಕಮ್ಮ ನಿನ್ಗೆ? ಅಮ್ಮ ಅದು ಪರಿಚಯ ಇರೋರು ಅಪ್ರೂಪಕ್ಕೆ ಸಿಕ್ಕಿದ್ರು, ಅದಕ್ಕೆ ಮಾತಾಡ್ತಿದ್ದೆ. ಹೌದಾ, ಸರಿ ಬಾ ಹೋಗೋಣ. ಅಮ್ಮ ಏನ್ ಮಾಡ್ತಿದ್ಯಾ? ಗಮ್ಮತ್ತ ಪರಿಮಳ ಬರ್ತಿದೆ. ದೊಡ್ಡಮ್ಮ ಇವತ್ತು ಕೇಸರಿ ಬಾತ್ ಮಾಡ್ತಿದ್ದಾರೆ. ಕೇಸರಿ ಬಾತ? ಯಾವ ಖುಷಿಗೆ? ಯಾವ ಖುಷಿಗೆ ಅಂದ್ರೆ ನಿನ್ನ ಮಗಳಾಗಿ ಪಡೆದ ಖುಷಿಗೆ. ಏನೇ ಕಷ್ಟ ಬಂದ್ರು ಅದನ್ನೆಲ್ಲ ಎದುರಿಸಿ ನಾವೆಲ್ಲ ಹೆಮ್ಮೆ ಪಡೋವಾಗ ಮಾಡ್ತೀಯಲ್ಲ, ಆ ಖುಷಿಗೆ. ಇವತ್ತು ಕೆಟ್ಟದಾಗಬೇಕಾಗಿತ್ತು, ಅಂಥದ್ದು ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಿ ಎಲ್ರೆದುರಿಗೆ ಟ್ರೋಫಿ ತಗೊಂಡು ಜನರು ಚಪ್ಪಾಳೆ ಗಿಟ್ಟಿಸ್ಕೊಂಡಲ್ಲ, ಆ ಖುಷಿಗೆ. ನಿನ್ನಿಂದ ಆಗಿರೋ ಖುಷಿ ಒಂದ ಎರಡ? ಹಾಗೆ ನನ್ನಿಂದ ನಿಮಗಾಗಿರೋ ದುಃಖನೂ ಒಂದ ಎರಡ ಅಮ್ಮ? ವೇದ, ನೀನು ಯಾವುದನ್ನು ಬೇಕು ಅಂತ ಮಾಡಿಲ್ಲ ಅಂತ ನಮಗೆ ಗೊತ್ತಮ್ಮ. ಎಲ್ಲ ಸಮಸ್ಯೆಗೂ ಮೂಲ ಕಾರಣ ಆ ರೌಡಿ ವಿಕ್ರಮ್. ಅಯ್ಯೋ, ಏನಪ್ಪ ಮಾಡೋದು? ವಿಕ್ರಮ್ ಬಗ್ಗೆ ಇವ್ರ ಹತ್ರ ಹೋಗ್ಲೋಣ ಅಂದರೆ ಅವನು ಇವ್ರ ಹತ್ರನೇ ಹತ್ರ ಸಿಕ್ಕಾಕೊಳ್ತಾನೆ. ಅದ್ರ ತೆಗ್ಲೋಣ ಅಂದರೆ ಚಾನ್ಸೇ ಇಲ್ಲ. ಅವನನ್ನು ತುಂಬ ಹೆಲ್ಪ್ ಮಾಡಿದ್ದಾನೆ, ಅವ್ನು ಒಳ್ಳೆಯವನು. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ನನಗೆ. ವೇದ, ಏನಾಯ್ತು? ಎಲ್ಲೋ ಕಳೆದು ಹೋಗಿದ್ಯಾ? ಅಮ್ಮ, ಈ ಸರಣ ನೀವು ಬೀರುಳಿಟ್ಬಿಟ್ರೆ ಹೇಗೆ? ಕುತ್ತಿಗೆಗೆ ಹಾಕೋಬೇಕು ತಾನೆ. ಪಪ್ಪ ತಗೊಳ್ಳಿ, ಇದನ್ನ ನೀವು ನಿಮ್ಮ ಕೈಯಾರೆ ಅವ್ನಿಗೆ ತೊಡಿಸಿ. ನಾನು ಬೇಡ. ಇದನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನೀನು ಅಮ್ಮನಿಗೆ ತೋರಿಸಿದ್ರೆ ಸರಿಯಾಗಿರುತ್ತೆ. ಪಪ್ಪ, ಇದೆಲ್ಲ ಏನೂ ಬೇಕಾಗಿಲ್ಲ, ತಗೊಳ್ಳಿ. ನೀವೇ ಪ್ರೀತಿಯಿಂದ ತೊಡಿಸಿ, ತಗೊಳ್ಳಿ. ಅಮ್ಮ, ನಿನ್ ಕೇಸರಿ ಬಾತ್ ಮಾಡಿದ್ ಸಾಕು. ಈ ಕಡೆ ತಿರ್ಗೋ ಪಾಪ. ಹಾಕಿ ಪಾಪ. ಏನೂ ಆಗಲ್ಲ ಅಮ್ಮ. ಅಗ್ಗಿ ಅಮ್ಮ. ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು. ಏಳೇಳು ಜನುಮಗೂ ಬೆಸುಗೆ ಹಾಕುವ ಹಾಡು ಇದು. ಬಾಳಿನ ಬಾನಿನಲ್ಲಿ ಪ್ರೇಮದ ಚಂದಿರ ಸಂಚಾರ. ಹುಣ್ಣಿಮೆ ರಾಶಿಯಲ್ಲಿ ನಮ್ಮದು ಸುಂದರ ಸಂಸಾರ. ಮುಚ್ಚೆ ಬಾಯಿ. ಮನುಷ್ಯತ್ವದ ಬಗ್ಗೆ ನೀನ್ ಮಾತಾಡ್ಬಾರ್ದು. ಕೊಲೆ ಮೇಲೆ ಕೊಲೆ ಮಾಡ್ಬೇಕಾದ್ರೆ ಮನುಷ್ಯತ್ವ ಏನ್ ಮಣ್ಣು ತಿಂತಿತ್ತ? ನನ್ನ ಅಪ್ಪ ಅಮ್ಮನ್ನ ಕೊಂದ್ರಲ್ಲ, ಅವಾಗ ಎಲ್ಲೋಗಿತ್ತು ನಿಮ್ ಮನುಷ್ಯತ್ವ? ಈಗ ಬಂದ್ಬಿಟ್ರು ಲೆಕ್ಚರ್ ಕೊಡೋದಕ್ಕೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದು ಇದೆ. ಅರ್ಥ ಆಯ್ತಾ? ಎಲ್ರನ್ನೂ ಎದುರಿಸ್ಕೊಂಡು ಓಡಾಡ್ತಿದ್ಲಲ್ಲ ನಿಮ್ಮ ಅಕ್ಕ, ಇವಾಗ ಭಯ ಏನು ಅಂತ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಅಂದ್ರೆ ಈ ಸರ್ಜರಿ ನಡೆದು ಪಕ್ಕನಾ? 100% ಪಕ್ಕ. ಹೋಗಿ ಹೇಳ್ಬಿಡಿ, ಮೇ ಬಿ ಅವಳು ಜೀವಂತವಾಗಿ ವಾಪಸ್ ಬರ್ದೇ ಇರ್ಬೋದು. ಅಮ್ಮ ಶ್ರಾವಣಿ, ಇಲ್ಲಿದ್ದೀವಮ್ಮ. ಇಲ್ಲಿದ್ದೀವಮ್ಮ. ಅಮ್ಮ ಶ್ರಾವಣಿ, ತಾಯಿ ಶ್ರಾವಣಿ, ಜಗನ್ಮಾತೆ ಶ್ರಾವಣಿ, ಅಮ್ಮ ಭುವನೇಶ್ವರಿ ಶ್ರಾವಣಿ, ನಿನಗೆ ತೊಂದರೆ ಕೊಟ್ಟಿದ್ದೀವಿ, ಟಾರ್ಚರ್ ಕೊಟ್ಟಿದ್ದೀವಿ, ನಿನ್ನ ಗೋಳಿ ಇಕ್ಕೊಂಡಿದ್ದೀವಿ, ಅವಮಾನಿಸಿದ್ವಿ, ಕೂಗಾಡಿದ್ವಿ, ಕಿರ್ಚಾಡಿದ್ವಿ. ಇದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ದಯವಿಟ್ಟು ಕ್ಷಮಿಸ್ಬೇಡಮ್ಮ. ಅಮ್ಮ ಮಮತಾ, ನೀನೇನಾದರೂ ಸಾರಿ ಕೇಳಲಿಲ್ಲ ಅಂದರೆ ನಿಮ್ಮ ಅಕ್ಕ ಬಿದಿರು ಮೋಟರ್ ಮೇಲೆ ಹೋಗೋದು ಗ್ಯಾರಂಟಿ.
ದಯವಿಟ್ಟು ಕೇಳ್ಬೇಡಮ್ಮ. ಐ ಆಮ್ ಸಾರಿ. ಅಯ್ಯೋ, ಅದು ನನಗೆ ಕಳಿಸ್ಲಿಲ್ಲ, ಇನ್ನು ಅವಳಿಗೆ ಕಳ್ಸತ್ತಾ? ಸ್ವಲ್ಪ ಜೋರಾಗಿ ಹೇಳಮ್ಮ. ಐ ಆಮ್ ಸಾರಿ ಶ್ರಾವಣಿ, ನಮ್ಮ ಅಕ್ಕನ ಉಳಿಸ್ಕೊಡು. ಎದ್ದೇಳಿ. ಇಲ್ಲಮ್ಮ, ನಿನಗೆ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾವು ಎದ್ದೇಳಲ್ಲ. ಎದ್ದೇಳಿ ಅಂತ ಹೇಳ್ದೆ ಅಲ್ವಾ? ಸಂಯುಕ್ತನ ಉಳಿಸ್ಕೊಡ್ತೀನಿ, ಈ ಆಟ ಎಲ್ಲ ನಿಲ್ಲಿಸ್ಬಿಡ್ತೀನಿ ಅಂತ ಮಾತು ಕೊಡಮ್ಮ, ಅಂದ್ರೇನೆ ಎದ್ದೇಳೋದು. ಅಲ್ಲಿವರೆಗೂ ಬಿಡೆನು ನಿನ್ನ ಪಾದ ತಾಯಿ, ಬಿಡೆನು ನಿನ್ನ ಪಾದ. ಬಾ ಅಭಿ. ಅಭಿ, ಎಲ್ಲಮ್ಮ ಅಭಿ? ನೋಡ್ದ ನಮ್ಮನ್ನ ಇಲ್ಲಿ ಯಾಮರ್ಸ್ತಾ ಇದ್ಯಾ? ಇದೇ ಬೇಡ ಅಂತ ಹೇಳೋದು. ಅಮ್ಮ ಶ್ರಾವಣಿ, ಸಾಕಮ್ಮ, ಈ ಆಟನ ಇಲ್ಲಿ ನಿಲ್ಲಿಸ್ಬಿಡು. ನಿಮ್ಮ ಮರ್ಯಾದೆಗೋಸ್ಕರ ಅಲ್ಲ ಅಂದ್ರು ಅಟ್ಲೀಸ್ಟ್ ನನ್ನ ಮರ್ಯಾದೆಗೋಸ್ಕರನಾದ್ರೂ ನೀವು ನನ್ನ ಕಾಲು ಬೀಳ್ಬಾರ್ದಿತ್ತು. ಬಾ ಶ್ರಾವಣಿ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ನಮ್ಮ ಮರ್ಯಾದೆ ಮನೆ ಹಾಳಾಗೋಯ್ತು. ನನ್ನ ಹೆಂಡ್ತಿನ ಉಳಿಸ್ಕೊಡಮ್ಮ. ನನ್ನ ಹೆಂಡ್ತಿನ ಸಾಯೋ ಥರ ಏನು ಮಾಡಬೇಡಮ್ಮ. ನಾನು ವಿಕ್ಕಿ ಇಬ್ಬರು ಅನಾಥರಾಗಿ ಹೋಗ್ಬಿಡ್ತೇವಮ್ಮ. ಈ ಕಾಲದಲ್ಲಿ ವಿಕ್ಕಿಗೆ ಇನ್ನೊಂದು ತಾಯಿ ತರೋದು ಕಷ್ಟ ಇದೆ ಅಮ್ಮ. ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋ. ದಯ ತೋರ್ಸಮ್ಮ. ನೀನು ಉಳಿಸ್ತಾ ಇರೋದು ಸಂಯುಕ್ತನ ಮಾತ್ರ ಅಲ್ಲ, ನಮ್ಮನ್ನೆಲ್ಲ ಉಳಿಸ್ತಾ ಇದೀಯಾ. ನಿನ್ನ ಹೆಸರು ಹೇಳ್ಕೊಂಡು ಹೇಗೋ ಬದುಕ್ತೀವಮ್ಮ.